ಎಷ್ಟು ದಿನ ಮಜಾ ಇರಲಿಲ್ಲ ಗುರು ಬಿಗ್ ಬಾಸ್ ನಜ್ಜೆ ಇವಾಗ ಅಸಲಿ ಆಟ ಸ್ಟಾರ್ಟ್ ಆಗಿರೋದು ಇವಾಗ ಅಸಲಿ ಮಜಾ ಸೆಕೆಂಡ್ ಫೇಸ್ 2.0 ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ದು ನಜ್ಜಿ ಇಲ್ಲಿಂದ ಲೆಟ್ಟಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇದನ್ನ ಮತ್ತೆ ಅಂದರೆ ಇವಾಗ ಫುಲ್ ಬ್ಲಾಸ್ಟ್ ಸಿಗುತ್ತೆ ಅಂತ ಅನ್ಕೊಂಡು ಬ್ಲಾಸ್ಟ್ ಸಿಕ್ಕಿದ್ದು ಆಲ್ರೆಡಿ ಪ್ರೋಮೋ ಎಲ್ಲ ನೋಡಿದಿರ ಅಂತಂದರೆ ಮತ್ತೆ ಕಮರೋದು ಬೇಡ ಈ ಬಿಗ್ ಬಾಸ್ ಹಂಗೆ ಹೊತ್ಕೊಂಡು ನಜ್ಜಿ ಏನು ಗರ್ರ ಇದು ರಘು ಎಂಟ್ರಿ ಮ್ಯೂಟೆಂಟ್ ರಘು ಎಂಟ್ರಿ ಕೊಡ್ತಾ ಇದ್ದಂಗೆ ಜೊತೆಗೆ ರಿಷಾ ಅವ್ರು ಎಂಟ್ರಿ ಕೊಡ್ತಾ ಇದ್ದಂಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ಬಿಟ್ಟು ಸೈಲೆಂಟ್ ಮಾಡೋ ಥರ ಕಾಣಿಸ್ತಾ ಐತೆ ಅಲ್ಲಿ ಯಾರು ಅಶ್ವಿನಿ ಗೌಡಗೆ ಎದುರು ಮಾತಾಡೋವಂಥ ಧೈರ್ಯ ಹಿಂದೆ ಇದ್ದಂಥ ಕಂಟೆಸ್ಟೆಂಟ್ಗಳಿಗೆ ಹೌದು ಇತ್ತು ಧೈರ್ಯ ಇತ್ತು ಇರಲಿಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ಒಂದು ಪವರು ಸಾಲಿಡ್ನೆಸ್ಸು ಅದು ಖಡಕ್ನೆಸ್ಸು ಅದು ಯಾರಲ್ಲೂ ಇರಲಿಲ್ಲ ಅದನ್ನ ನೋಡಿದ್ದೀವಿ ನಾವು ಯಾರಾದರೂ ಅವ್ರು ಸೌಂಡ್ ಮಾಡ್ತಾವ್ರೆ ಅಶ್ವಿನಿ ಗೌಡ ಅಂತ ಅಂದರೆ ಸೈಲೆಂಟ್ ಆಗ್ಬಿಡೋರು ಯಾರು ಹೋಗ್ತಾ ಇರಲಿಲ್ಲ ಅಲ್ಲಿ ಅವ್ರ ಸಭಾಸನೆ ಬೇಡ ಅಂತ ಸುಮ್ಮನೆ ಆಗ್ಬಿಡೋರು ಬಟ್ ಈಗ ಬಂದಿದ್ದಾರೆ ನೋಡಿ ಇಬ್ಬರು ಇವ್ರು ಏನೋ ಮಾಡೋ ಥರ ಕಾಣಿಸ್ತಾ ಐತೆ ಯಾರು ಏನೂ ಮಾಡಿಲ್ಲ ಅಂದರೆ ಪಕ್ಕ ಮ್ಯೂಟೆಂಟ್ ರಘು ಅವ್ರನ್ನ ನೋಡಿದ್ದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ಎಲ್ಲ ಕಡೆನೂ ಕೂಡ ನೋಡಿದ್ದೀವಿ ಅವ್ರ ಸಾಧನೆಗಳನ್ನು ಕೂಡ ಗೊತ್ತು ನಮ್ಗೆ ಏನೇನು ಮಾಡಿದ್ದಾರೆ ಅಂತ ಆ್ಯಂಡ್ ಕರ್ಬಸಪ್ಪನ ಹಾಕೋಣದ ಬದಲು ಇವ್ರನ್ನ ಹಾಕಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ ಕರ್ಬಸಪ್ಪ ಏನೋ ಎಂಟರ್ಟೈನ್ ಮಾಡ್ತಾರೆ ಏನಾದ್ರು ಕೊಟ್ಲೆ ಗಿಟ್ಲೆ ಕೊಡ್ತಾರೆ ಅಂತ ಹಾಕೊಂಡಿದ್ರು ಕರ್ಬಸಪ್ಪ ಅಲ್ಲಿ ಫ್ಲಾಪ್ ಆಗ್ತಾ ಇದ್ದಂಗೆ ಇನ್ನೊಬ್ರು ಜಿಮ್ ಕ್ಯಾಟಗರಿಯಿಂದ ಬಲಾಢ್ಯರಾದ ರಘು ಅಣ್ಣ ಅವ್ರು ಎಂಟ್ರಿ ಕೊಟ್ಟಿದ್ರೆ ಆ್ಯಂಡ್ ಪ್ರೋಮೋನ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಅಶ್ವಿನಿ ಗೌಡನ ಟಾರ್ಗೆಟ್ ಮಾಡಿದ್ದು ಹೌದು ನೋಡ್ಕೊಂಡು ಬಂದವರೆಲ್ಲ ಎಪಿಸೋಡ್ಗಳು ನೋಡ್ಕೊಂಡು ಬಂದವ್ರೆ ಏನೇನಾಗಿತ್ತು ಅನ್ನೋದೆಲ್ಲ ಗೊತ್ತು ಯಾರವರು ರಕ್ಷಿತನ ಟಾರ್ಗೆಟ್ ಮಾಡಿ ಮಾತಾಡಿರುವಂಥದ್ದು ಸ್ಲಮ್ಮು ಪಮ್ಮು ಅದು ಇದು ಎಸ್ಸು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ರು ನಾನು ಬಿಗ್ ಬಾಸ್ ನೋಡಿ ಬಿಟ್ಬಿಟ್ಟಿದ್ದೆ ಪ್ರೋಮೋಗಳನ್ನ ಮಾತ್ರ ನೋಡ್ತಾ ಇದ್ದೆ ಟಾರ್ಗೆಟ್ ಮಾಡ್ಬಿಟ್ಟು ಎಲ್ಲಿಂದ ಬಂದಿದೆ ಅಂತ ಗೊತ್ತು ನನಗೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋವಂಥದ್ದು ಎಲ್ಲಿಂದ ಬಂದವರು ಇವರು ಏನೋ ದೊಡ್ಡ ಸೌಂಡ್ ಪಾರ್ಟಿ ಆಗಿರ್ಬೋದು ಅಶ್ವಿನಿ ಗೌಡ ಅವರು ಹೌದು ಈಚೆ ಕಡೆ ದೊಡ್ಡ ಸೌಂಡ್ ಪಾರ್ಟಿ ಅಂತೆ ಹಂಗೆ ಹಿಂಗೆ ಎಲ್ಲ ಬೆಚಾನ್ ಪ್ರಾಪರ್ಟಿಗಳಿದ್ಯಂತೆ ನೀನು ಏನಾರು ಇರಲಿ ಎಮ್ಮುಂದು ಏನಾರು ಇರಲಿ ಇನ್ನೊಬ್ರನ್ನ ಕೀಳಾಗಿ ನೋಡೋದ ಎಮ್ಮುಂದು ಏನೋ ಇದೆ ಅಂತ ನನಗಂತೂ ಒಂದಂತೂ ಖಚಿತ ಆಗಿರೋ ಅಶ್ವಿನಿ ಗೌಡ ಅವರು ಫೈನಲ್ಸ್ ಅಂತೂ ಗೆಲ್ಲಲ್ಲ ಬರ್ಬೋದು ಲಾಸ್ಟ್ ಅಂತದ್ರಿಗೂ ಇರ್ಬೋದೇನೋ ಗೊತ್ತಿಲ್ಲ ಯಾರ್ಯಾರು ಓಟ್ ಹಾಕ್ತಾರೋ ಅವರಿಗೆ ಒಟ್ಟಲ್ಲಿ ಫೈನಲ್ಸ್ ಅಂತೂ ಗೆಲ್ಲಲ್ಲ ಇದಂತೂ ಪಕ್ಕ ಏನೇ ಹೈಲೈಟ್ ಆಗಿರ್ಬೋದು ಏನೇ ತೊಗೊಂಡಿರ್ಬೋದು ಹೆಸರುಗಳನ್ನ ನೆಗೆಟಿವ್ ಹೆಸರೇ ತೊಗೊಂಡಿರೋದು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಲ್ಲಿ ರಕ್ಷಿತಾ ಅವ್ರನ್ನೇ ಜಾಸ್ತಿ ಒಳ್ಳೆಯವ್ರ ಥರ ಕಾಣಿಸ್ತಾ ಇರೋದು ಅವ್ರೇನೂ ಮಾಡೋದೇ ಬೇಡ ಇವ್ರು ಈ ಥರ ಅವತಾರಗಳನ್ನ ಆಡ್ಬಿಡ್ತು ಅಂತಂದರೆ ಕಿತ್ತೋದ ಅವತಾರಗಳನ್ನ ಆಡ್ಬಿಡ್ತು ಅಂತಂದರೆ ಅವ್ರೇನು ಮಾಡದಿರೋರನ್ನೇ ಖಂಡಿತ ಒಳ್ಳೆಯವ್ರಾಗಿ ಕಾಣಿಸೋದು ಮಾತಾಡೋ ಮಾತುಗಳು ಎಲ್ಲೆಲ್ಲಿ ಹೋಗ್ತವೆ ನಾಲ್ಗೆ ಮೇಲೆ ಹಿಡ್ತಾ ಯಾರಿಗಿರಬೇಕು ಅನ್ನೋ ಅರಿವಿಲ್ಲದೆ ಬೇರೆಯವ್ರ ಮೇಲೆ ಸಾಧಿಸೋಕ್ಕೆ ಹೋಯ್ತು ಅಂತಂದರೆ ಏನಾಗುತ್ತೆ ಅಂತ ಇಲ್ಲಿಂದ ಆಚೆಗೆ ಗೊತ್ತಾಗುತ್ತೆ ಅನ್ನೋ ಥರ ಕಾಣಿಸ್ತೈತೆ ನಾವು ನೋಡಿರೋ ರಘು ಅಣ್ಣ ಹಿಂಗೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಅಂಥವ್ರು ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫು ಯಾವನಿಗೂ ಕೇರ್ ಮಾಡಲ್ಲ ಯಾರಿಗೂ ಕೂಡ ಅವನಜ್ಜಿ ಮುಲಾಜೆ ಕೊಡಲ್ಲ ಅವನಜ್ಜಿ ನೋಡೋದಲ್ಲಪ್ಪ ಪ್ರೋಮೋದಲ್ಲಿ ರೆಸ್ಪೆಕ್ಟ್ ಕೊಡಬೇಕು ಏನು ಏಕವಚನ ಹಂಗೆ ಹಂಗೆ ಹಿಂಗೆ ಹಿಂಗೆ ಅಂತ ಗೊತ್ತಾಯ್ತು ಸೌಂಡು ನೀನು ಅಂತ ಯೂಸ್ ಮಾಡಿದ್ಕೆ ನೀನು ಅಂತ ಅವ್ರು ಫಸ್ಟ್ ಯೂಸ್ ಮಾಡಿದ್ದು ನೀವು ಪ್ರೋಮೋ ನೀಟಾಗಿ ನೋಡಿದ್ರಿ ಅಂತಂದರೆ ನೀನು ಅಂತ ಅವ್ರು ಫಸ್ಟ್ ಯೂಸ್ ಮಾಡ್ತಾರೆ ರಘುವಣ್ಣ ಅವ್ರಿಗೆ ಅವ್ರು ನೀನು ಅನ್ನೋದ್ರಲ್ಲಿ ಏನು ತಪ್ಪು ನೀನು ಮರ್ಯಾದೆ ಕೊಡ್ದಂಗೆ ನೀನು ಅವರಿಂದ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ನೀವು ಪ್ರೋಮೋ ನೋಡಿ ನೀನು ಅಂತ ಬರುತ್ತಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಅದು ಇದು ಅಂತೆಲ್ಲ ಮಾತಾಡೋರು ಈಚೆಗಡೆ ನೀವು ಇಲ್ಲಿ ಬಂದ್ಬಿಟ್ಟು ಈ ಥರ ಅವತಾರಗಳನ್ನ ಆಡ್ತಾ ಇದ್ದೀರಾ ಅಂತ ಕರೆಕ್ಟಾಗೇನೆ ಕೇಳಿದ್ರು ಅಲ್ಲಿ ಏನು ತಪ್ಪು ಕೇಳಿದ್ರು ಅಲ್ಲಿ ಕರೆಕ್ಟಾಗೇನೆ ಕೇಳಿದ್ರು ಅದಕ್ಕೂ ಜಗಳ ಮಾಡೋಕ್ಕಾಗದೆ ಐತಿರಿ ಇನ್ನು ಮುಂದೆ ಐತಿರಿ ಅಶ್ವಿನಿ ಗೌಡಕ್ಕೆ ಸುಮ್ಮನೆ ಹಂಗೆ ಹಿಂಗೆ ಅಂತ ಬಿಡೋದಿಲ್ಲ ಎಲಿಮಿನೇಟ್ ಆದಂಥ ಈ ವೀಕ್ ಏನು ಗುರು ಕಳಿಸಿದ್ದು ಪಾಪ ಡಾಕ್ ಸತೀಶ್ನ ಕಳಿಸಿ ಆಮೇಲೆ ಈ ಕಡೆ ಮಂಜಾಕನ್ನು ಕಳಿಸ್ಬಿಟ್ಟು ಆಮೇಲೆ ಅಶ್ವಿನಿ ಅವ್ರನ್ನ ಕಳಿಸ್ಬಿಟ್ರಲ್ಲ ಏನು ಸೈಲೆಂಟ್ ಆಗಿದ್ದವ್ರಿಗೆ ಏನು ಬರುತ್ತಲ್ಲಿ ಏನೂ ಬರಲ್ಲ ನಡ್ರಮ್ಮ ಸೈಡಿಗೆ ಅಂತ ಕಳಿಸ್ಬಿಟ್ಟು ಒಳಗಡೆ ಎಳ್ಕೊಂಡವ್ರು ಅಷ್ಟೇ ಇವಾಗ ಸೊ 2.0 ಸ್ಟಾರ್ಟ್ ಆಗಿದೆ ಈ ಕಡೆಯಿಂದ ರಿಷಾ ಅವ್ರು ಬಂದ್ಬಿಟ್ಟು ಅವರು ಕೂಡ ಸ್ವಲ್ಪ ಸೌಂಡ್ ಮಾಡ್ತವ್ರೆ ಅಶ್ವಿನಿ ಗೌಡ ಅವ್ರು ಸರಿಯಾಗಿ ಹೊಡೆದಾಕ್ತಾರೆ ಬಂದ್ಬಿಟ್ಟು ಆನೆ ನಡೆದಿದ್ದ ದಾರಿ ಅಂತ ಎಲ್ಲ ಹೋಗೋದೆಲ್ಲ ಸರಿ ಇಲ್ಲ ನೋಡಿದ್ದೀವಿ ನಾವು ಏನೇನು ಮಾಡಿದ್ದೀರ ಅಂತ ಇನ್ನೆಲ್ಲ ಯಾವುದು ಸರಿ ಇಲ್ಲ ಅಂತ ತೋರಿಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಲ್ಲಿ ರಫ್ ಆ್ಯಂಡ್ ಟಫ್ ಆಗಂತೂ ಕಾಣಿಸಿದ್ದಾರೆ ಈ ರಫ್ ಆ್ಯಂಡ್ ಟಫ್ನೆಸ್ಸು ಇರಬೇಕು ಅಂತ ನಾವು ಅನ್ಕೊತೀವಿ ಯಾಕಂದರೆ ವೈಲ್ಡ್ ಕಾರ್ಡಲ್ಲಿ ಬಂದಂಥವ್ರು ಟ್ರೋಫಿನ ಎತ್ತಿರೋವಂಥದ್ದು ನೋಡಿದ್ವಿ ನಾವು ಅದು ಅರ್ಲಿಯಾಗಿಯೇ ವೈಲ್ಡ್ ಕಾರ್ಡಲ್ಲಿ ಬಂದಿದ್ದಾರೆ ಏನು 50 ದಿನ ಆದಮೇಲೆ ಬಂದಿಲ್ಲ ಸೊ ಇಲ್ಲಿಂದ ಆಚೆಗೆ ಇಬ್ಬರು ಕಂಟೆಸ್ಟೆಂಟ್ಗಳು ಎಕ್ಸ್ಪೆಷಲಿ ನನ್ನ ಪ್ರಕಾರ ರಘು ಅಣ್ಣ ಅಂತೂ ಅವ್ರು ಸಾಲಿಡ್ ಆಗೇ ಇರ್ತಾರೆ ಅವ್ರನ್ನಂತೂ ಅಲ್ಲಾಡ್ಸೋಕ್ಕಾಗೋದಿಲ್ಲ ಅವರ ದೇಹ ಯಾವ ಥರ ಇದೆಯೋ ಆಕಾರ ಯಾವ ಥರ ಇದೆಯೋ ಅದೇ ರೀತಿ ಅವರು ಮಾತಲ್ಲೂ ಕೂಡ ಅದೇ ಥರ ಓಲ್ಟಾಗೇ ಇರ್ತಾರೆ ನಾನು ನೋಡಿರೋವಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋವಂಥವ್ರು ಸೊ ನೋಡೋಣ ಹಿಂಗೋಗುತ್ತೆ ಅಂತ ಒಟ್ಟಲ್ಲಿ ಅಶ್ವಿನಿ ಗೌಡ ಅವರ ಜಾನ್ವಿ ಮತ್ತು ಅಶ್ವಿನಿ ಗೌಡ ಏನಲ್ಲಿ ಏನು ದೊಡ್ಡವ್ರೇನು ಇದೇನಲ್ಲ ಅಲ್ಲಿ ಇವರು ಕಂಟೆಸ್ಟೆಂಟ್ಗಳು ಸರಿ ಇರಲಿಲ್ಲ ಅಷ್ಟೇ ಆಪೋನೆಂಟ್ ಕಂಟೆಸ್ಟೆಂಟ್ಗಳು ಸರಿ ಇರಲಿಲ್ಲ ಕಾಮಿಡಿ ಮಾಡ್ಕೊಳೋದು ಬರೀ ಅವ್ರು ಏನು ಮಾತಾಡೋ ಕಾಮಿಡಿ ಮಾಡೋದು ಬರೀ ಕಾಮಿಡಿ ಎಲ್ಲ ಬಿಗ್ ಬಾಸು ನಿಂತ್ಕೊಂಡು ಮಾತಾಡಬೇಕಾಗತ್ತೆ ಅಲ್ಲಿ ರಿಷಾ ಅವ್ರು ಬಂದ್ಬಿಟ್ಟು ಪಾಪ
ಇವ್ರದೆಲ್ಲ ಧ್ರುವ ಅವ್ರದೆಲ್ಲ ಹೊಡೆದಾಕ್ತಾರೆ ಬಂದ್ಬಿಟ್ಟು, ಧ್ರುವ ಅವ್ರದ್ದು ಹೊಡೆದಾಕ್ತಾರೆ. ಆಮೇಲೆ ನಾಟಕ ಆಡ್ತಾವ್ರೆ ಅಂತ ಮುಖವಾಡ ಹಾಕೊಂಡು ಬದುಕ್ತಾ ಇರೋಂಥ ಯಾರು ಸ್ಪಂದನ ಅವ್ರದ್ದು ಹೊಡೆದಾಕ್ತಾರೆ. ಸೊ ಇನ್ನೂ ಏನೇನೇನೋ ಆಗುತ್ತೆ ಸೀನು. ಒಟ್ಟಲ್ಲಿ ಈ 2 ಕಂಟೆಸ್ಟೆಂಟ್ಗಳು ಬಂದಿರೋದ್ರಿಂದ ಬಿಗ್ ಬಾಸ್ ಗೊತ್ತು ಅವ್ರಿಗೆ ಏನೂ ನಡೀತಾ ಇಲ್ಲ ಅಂತ ಬಿಗ್ ಬಾಸಿಗೆ ಗೊತ್ತಾಗಿತ್ತು. ಅವನಜ್ಜಿ ಹೋಗುತ್ತೆ ಗುರು TRP ಕಿತ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡುತ್ತೆ ಈ ಥರ ಈ ಕಂಟೆಸ್ಟೆಂಟ್ಗಳು ಇಟ್ಕೊಂತು ಅಂತಂದರೆ, ಅದಕ್ಕೆ ಈಚೆಗಡೆ ಕಳಿಸ್ಬಿಟ್ಟು ಒಳಗಡೆ ಒಂದು ಸ್ವಲ್ಪ ಸೌಂಡ್ ಆಗಿರೋ ರಾ ಆಗಿರೋವಂಥ ಒಂದು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರೋವಂಥ ಕ್ಯಾಂಡಿಡೇಟ್ಸ್ಗಳನ್ನ ಒಳಗಡೆ ಬಿಟ್ಟಿದ್ದಾರೆ. ಪಕ್ಕಾ ಸೌಂಡ್ ಮಾಡೇ ಮಾಡ್ತಾರೆ, ನನ್ನ ಪ್ರಕಾರ ಪಕ್ಕಾ ಸೌಂಡ್ ಮಾಡ್ತಾರೆ. ರಿಶಾವ್ ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ, ಅವ್ರು ಸುಮ್ಮನೆ ಪ್ರೋಮಲ್ಲಿ ಆಗಿದ್ರು ಅಂದರೆ ಗೊತ್ತಾಗೋದು ಇನ್ ಫ್ಯೂಚರ್. ಬಟ್ ಪಕ್ಕಾ ಸೌಂಡ್ ಮಾಡೋವಂಥವ್ರು ಯಾರು ಅಂತಂದರೆ ನನ್ನ ಪ್ರಕಾರ ರಘುವಣ್ಣ ಪಕ್ಕಾ ಸೌಂಡ್ ಮಾಡೇ ಮಾಡ್ತಾರೆ. ಇವ್ರನ್ನ ಫಸ್ಟೇ ಹಾಕಬೇಕಾಗಿತ್ತು, ಇವಾಗ ವೈಲ್ಡ್ ಕಾರ್ಡಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸಿದೆ? ಅಶ್ವಿನಿ ಗೌಡ ಅವರ ಕೊಬ್ಬನ್ನು ಇಳಿಸೋಕ್ಕೆ ಬಂದಿರೋವಂಥ 2 ಕಂಟೆಸ್ಟೆಂಟ್ಗಳು ಸ್ವಲ್ಪ ರಫ್ ಆಗಿದಾರಲ್ಲ, ಇವ್ರ ಕೊಬ್ಬು ಇಳಿಯುತ್ತೆ ಅಂತ ಅನ್ಸುತ್ತೆ ಇಲ್ಲ ಅಂತ ಅನ್ಸುತ್ತೆ? ಕಾಮೆಂಟಲ್ಲಿ ಹಾಕಿ.